ಎಲ್ಲಾದ್ರೂ ಹೋಗಿ ಟೋಕನ್ ಹಾಕ್ತಾನ? ಒಬ್ಬ ಪತ್ರಕರ್ತ 3 ತಿಂಗಳಿಂದ ಕಿರುಕುಳ ಕೊಡ್ತಾ ಇರ್ತಾನೆ ಇವ್ರಿಗೆ. ನಿಮ್ಮ ಕ್ಲಿನಿಕ್ ಅನ್ನು ನಾವು ಬಯಲು ಮಾಡ್ತೀವಿ, ನಿಮ್ಮ ಮೆಡಿಕಲ್ ಶಾಪ್ ಅನ್ನು ಬಯಲು ಮಾಡ್ತೀವಿ. ಏನೋ ಬಯಲು ಮಾಡೋದು ನೀನು? 10 ರೂಪಾಯಿಗೆ ಸಾವಿರಾರು ಜನಗಳ ಜೀವವನ್ನು ಉಳಿಸಿರುವಂತ ಡಾಕ್ಟರ್ಗೆ ಇವತ್ತು ಕೋಲಾರದ ಜನ ಇವರ ಬೆನ್ನ ಹಿಂದೆ ನಿಂತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು CM ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಸ್ನೇಹಿತರೆ, ಇದು ನಿಮ್ಮೆಲ್ಲರಿಗೂ ಕೂಡ ಗಮನದಲ್ಲಿ ಇರುವಂತ ವಿಷಯ. ಹಾಗೆ ಇದು ಬಹಳಷ್ಟು ಜನಗಳಿಗೆ ಇವತ್ತು ಒಂದು ಪರ್ಫೆಕ್ಟ್ ಆಗಿರುವಂತ ವ್ಯಕ್ತಿಗಳಿಗೆ ಕಿರುಕುಳ ಕೊಡುವಂತ ಕೆಲಸ ಇದು ಇವತ್ತು ಕೋಲಾರಲ್ಲಿ ನಡೆದಿದೆ. ನಾಳೆ ನಿಮ್ಮೂರಿಗೂ ಬರ್ಬೋದು, ಆಮೇಲೆ ನಿಮ್ ಬುಡಕ್ಕೂ ಬರ್ಬೋದು. ಇದು ಏನಕ್ಕೆ ಅಂತ ಹೇಳಿದ್ರೆ, ಇವರು ಡಾಕ್ಟರ್ ಜಾಕೀರ್ ಅಂತ ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೂಡ ಹೌದು, CM ಇಬ್ರಾಹಿಂ ಅವರ ಫ್ಯಾಮಿಲಿ ಡಾಕ್ಟರ್ ಕೂಡ ಹೌದು. ಈ ವಿಷಯ CM ಇಬ್ರಾಹಿಂ ಅವ್ರಿಗೂ ಕೂಡ ನಾನು ಚರ್ಚೆ ಮಾಡಿಬಿಟ್ಟು ಇವತ್ತು ಬರೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ವಿ CM ಇಬ್ರಾಹಿಂ ಸಾಹೇಬ್ರ ಹತ್ರ, ಈ ತರ ನಡೆದಿದೆ ಅಂತ. ಯಾರ ಹತ್ರ KPME ಇಲ್ವೋ, ರಿಜಿಸ್ಟ್ರೇಷನ್ ಇಲ್ವಾ ಅಂಥ ಡಾಕ್ಟರ್ಗಳು 10,000 20,000 ರೂಪಾಯಿ ಲಂಚ ಕೊಟ್ಕೊಂಡು DHOಗೆ THOಗೆ ಮಾನ ಮರ್ಯಾದೆ ಅವಮಾನ ಸಹಿಸಿಕೊಂಡು ಅವರು ಇವತ್ತು ನಡೆಸಬಹುದು. ಒಬ್ಬ ಸಾಮಾನ್ಯವಾಗಿ 10 ರೂಪಾಯಿಯಿಂದ ಶುರು ಮಾಡಿದ್ದು. 10 ರೂಪಾಯಿ ಯಾರಿಗಾದ್ರೂ ಊರುಗಳಲ್ಲಿ ಗೌಡರು ಇರ್ತಾರೆ ನೋಡಿ, ಅವ್ರು ಕೇಳ್ರಿ ನೀವು. ಕೀಳು ಮಟ್ಟದ ಜನ ಇದ್ದಾರೆ ನೋಡಿ, ಯಾರು ನಮ್ಮಲ್ಲಿ ಕೀಳ್ಮಟ್ಟ ಅಂದ್ರೆ ನಮ್ಮ ಬಡವರು ಇದ್ದಾರೆ ನೋಡಿ, ಅವ್ರ ಕೈಲಿ ದುಡ್ಡೇ ಕಟ್ಟಕ್ಕಾಗಲ್ಲ ಅಂತವ್ರಿಗೆ ನಿಮ್ಮ ಕರೋನಾ ಟೈಮಲ್ಲಿ ಸಾವಿರಾರು ಜನಗಳ ಜೀವ ಉಳಿಸಿದಂತ ಡಾಕ್ಟರ್ ಜಾಕೀರ್ ಹುಸೇನ್ ಅವ್ರಿಗೆ ಇವತ್ತು ಒಂದು ನಮ್ಗೆಲ್ರಿಗೂ ಕೂಡ ಒಂದು ಅವಮಾನಕರ. ಯಾಕಂದ್ರೆ ಇವತ್ತು ನೀವೆಲ್ಲ ಪತ್ರಕರ್ತರೆಲ್ಲ ಸೇರಿರೋದು ನಮ್ಗೊಂದು ಹೆಮ್ಮೆ ಆಗ್ತಾ ಇದೆ. ಏನಕ್ಕಂದ್ರೆ ಸ್ನೇಹಿತರೆ ನೋಡಿ, ಒಂದು ಒಳ್ಳೆ ಕೆಲ್ಸಕ್ಕೂ ಜನ ಇರಬೇಕು, ಕೆಟ್ಟ ಕೆಲ್ಸಕ್ಕೂ ಜನ ಇರಬೇಕು ಅಂತ ಹೇಳ್ತಾರೆ. ಒಳ್ಳೆ ಒಂದು ಕೆಲ್ಸಕ್ಕೆ ಏನಕ್ಕೆ ಜನ ಅಂತ ಹೇಳಿದ್ರೆ, ಜನ ಬಲ ಇದ್ರೆ, ನಮ್ಮ ಬೆಂಬಲವನ್ನು ನಾವು ಪ್ರದರ್ಶಿಸಿದ್ರೆ ನಾವ್ ಏನಂತ ಮುಂದೆಗಡೆ ಇರೋರ್ಗೆ ತೋರಿಸ್ಬೋದು. ಒಬ್ಬ ನಾನು 8 ವರ್ಷ ಪತ್ರಕರ್ತನಾಗಿ ಕೆಲಸ ಮಾಡಿದ್ದೀನಿ, ನೀವುಗಳು ಕೂಡ ಪತ್ರಕರ್ತರಾಗಿದ್ದೀರಾ. ಯಾವನಾದ್ರೂ ಪತ್ರಕರ್ತ ನಾವು ನಮ್ಮ ಗಮನಕ್ಕೆ ಇರೋ ತರ ಟೋಕನ್ ಗಿರಾಕಿ ಆಗಿರ್ತಾನ? ಎಲ್ಲಾದ್ರೂ ಹೋಗಿ ಟೋಕನ್ ಹಾಕ್ತಾನ? ಒಬ್ಬ ಪತ್ರಕರ್ತ 3 ತಿಂಗಳಿಂದ ಕಿರುಕುಳ ಕೊಡ್ತಾ ಇರ್ತಾನೆ ಇವ್ರಿಗೆ. ನಿಮ್ಮ ಕ್ಲಿನಿಕ್ ಅನ್ನು ನಾವು ಬಯಲು ಮಾಡ್ತೀವಿ, ನಿಮ್ಮ ಮೆಡಿಕಲ್ ಶಾಪ್ ಅನ್ನು ಬಯಲು ಮಾಡ್ತೀವಿ. ಏನೋ ಬಯಲು ಮಾಡೋದು ನೀನು? ಏನ್ ನಿನ್ಗೆ ಅಧಿಕಾರ ಇದೆ? ನಿನ್ಗೆ ಅಧಿಕಾರ ಇರೋದು ಈ ದೇಶದ 4ನೇ ಸ್ಥಾನ ಅಂದ್ರೆ ಮೀಡಿಯಾ, ಪೊಲಿಟಿಷಿಯನ್, ಪೊಲೀಸು. ನಮ್ಮ ಪೊಲಿಟಿಷಿಯನ್ ನಾವೇನೇ ಕೆಲಸ ಮಾಡಿದ್ರು ನೀವು ಪ್ರದರ್ಶನ ಮಾಡಿಸೋದು ಮೀಡಿಯಾದವ್ರ ಕೆಲಸ, ಆದ್ರೆ ಟೋಕನ್ ಹಾಕೋದು ನಿಮ್ ಕೆಲಸ ಅಲ್ಲ. ಅವ್ರದ್ದು ಕೆಲಸ ಏನಿದೆ, ಬಂದು ಡಾಕ್ಟರ್ ಅವ್ರಿಗೆ ಕಿರುಕುಳ ಕೊಡ್ತಾನೆ 3-4 ತಿಂಗಳಿಂದ. ಇವ್ರೇನ್ ಹೇಳ್ತಾರೆ, ನಮ್ದು ಯಾವುದೇ ರೀತಿಯ ತಪ್ಪಿಲ್ಲ, ನಾವು KPME ರಿಜಿಸ್ಟರ್ ಆಗಿದ್ದೀವಿ, ಕರ್ನಾಟಕ ಮೆಡಿಕಲ್ ಏನಿದೆ ಅದೆಲ್ಲ ರಿಜಿಸ್ಟರ್ ಆಗಿರ್ತದೆ. ಆಮೇಲೆ ರಿನಿವಲ್ಗೂ ಕೂಡ ಹಾಕೊಂಡಿರ್ತಾರೆ. ಒಂದ್ಸತಿ ಲೈಸೆನ್ಸ್ ಬಂದಿದ್ಮೇಲೆ ರಿನಿವಲ್ ಅವಶ್ಯಕತೆ ಇಲ್ವಲ್ಲ. ಅರ್ಥ ಮಾಡ್ಕೊಳ್ಳಿ ಈ ಡಿಗ್ರಿಗಳು, ಈ ಸ್ಕ್ಯಾಮ್ಗಳು ಹೆಂಗ್ ನಡೀತದೆ ಅಂತ ಹೇಳ್ಬಿಟ್ಟು. 10 ರೂಪಾಯಿಗೆ ಸಾವಿರಾರು ಜನಗಳ ಜೀವವನ್ನು ಉಳಿಸಿರುವಂತ ಡಾಕ್ಟರ್ಗೆ ಇವತ್ತು ಕೋಲಾರದ ಜನ ಇವರ ಬೆನ್ನ ಹಿಂದೆ ನಿಂತಿದ್ದಾರೆ. ನೀವು ಏನ್ ಮೆಡಿಕಲ್ ಸೀಸ್ ಮಾಡಿದ್ರೇನೋ, ನೀವು ಕ್ಲಿನಿಕ್ ಸೀಸ್ ಮಾಡಿದ್ರೇನೋ, ಈ ತರ ಇನ್ನು ಮುಂದಕ್ಕೆ 10 ತೆಗಿತಾರ ಅವರು. ಯಾಕಂತ ಹೇಳಿದ್ರೆ ಅವರು ಪ್ರಾಮಾಣಿಕವಾಗಿ ನಡ್ಕೊಂಡ್ ಬಂದಿರೋರು, ಪ್ರಾಮಾಣಿಕ. ಅವ್ರ ಮಗನೂ ಕೂಡ ಹಸೀಬ್ ಡಾಕ್ಟರ್, ಅವನು ಮೊಹಮ್ಮದ್ ಹುಸೇನ್, ಅವನು ಕೂಡ BMS ಮಾಡಿದ್ದಾನೆ. ಇವತ್ತು MBBS ಗಳ ಕೊರತೆ ಇದೆ ಅಂತ ಹೇಳ್ಬಿಟ್ಟು BMS ಅವರು ಅವ್ರ ಜಾಗವನ್ನು ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಆ BMS ಅವ್ರಿಗೆ ಅಧಿಕಾರ ಇಲ್ವಾ? ಏನಕ್ಕೆ ಕೊಟ್ಟಿದ್ದೀರಾ ಡಿಗ್ರಿ? ಸರ್ಕಾರದಿಂದ ಡಿಗ್ರಿನೇ ತೆಗೆದ್ಬಿಡಿ. BMSದು ಓದೋದೇ ಬೇಡ, ಲಕ್ಷಾಂತರ ರೂಪಾಯಿ ಯಾಕೆ ಫೀಸ್ ಕಟ್ಬಿಟ್ಟು ಡಾಕ್ಟರ್ ಆಗ್ಬೇಕು? ಆತರ ಕೆಲಸ ಏನಕ್ಕೆ ಬೇಕು? ಅದಕ್ಕಿಂತ ಒಳ್ಳೆ ಎಲ್ಲೋ ಕಡ್ಲೆಪುರಿ ಮಾರ್ಕೊಂಡಿರ್ಬೋದಲ್ಲ. ಸಾವಿರಾರು ಜನಗಳ ಜೀವವನ್ನು ಉಳಿಸಿ ಕರೋನಾದಲ್ಲಿ ನಿಮ್ಗೆಲ್ಲ ಸಹಾಯ ಮಾಡಿ ಸಪೋರ್ಟ್ ನೀಡಿ ಇಡೀ ಕೋಲಾರ ಜಿಲ್ಲೆಗೆ ಹೆಮ್ಮೆ ಅಂತ ಅನ್ನಿಸ್ಕೊಂಡು ಇಡೀ ಪತ್ರಕರ್ತ ಗಮನವನ್ನು ಸೆಳೆದಿರುವಂತ ಡಾಕ್ಟರ್ ಜಾಕೀರ್ ಅವರಿಗೆ ಇವತ್ತು ಯಾವನೋ ಬಂದ್ಬಿಟ್ಟು ಭಯ ಮುಡ್ಸೋದು, ಹೆದರ್ಸೋದು, ನಿಮ್ಮ ಕ್ಲಿನಿಕ್ ಅನ್ನು ಬಯಲು ಮಾಡ್ತೀವಿ, ನಿಮ್ಮ ಇದು ಮೆಡಿಕಲ್ ಶಾಪ್ ಅನ್ನು ಸೀಸ್ ಮಾಡ್ತೀವಿ. ಮೆಡಿಕಲ್ ಶಾಪ್ ಸೀಸ್ ಮಾಡಕ್ಕೆ ADC ಸಂಬಂಧಪಟ್ಟ ADC ಇದಾರಲ್ಲ, ಯಾಕೆ ಇವ್ರದ್ದು ಒಂದೇನಾ ಮೆಡಿಕಲ್ ಇರೋದು? ಇದರಲ್ಲಿ ರಿಜಿಸ್ಟರ್ ಫಾರ್ಮಸಿಸ್ಟ್ ಕೂಡ 6 ಗಂಟೆ ಕೆಲಸ ಮಾಡ್ತಾನೆ. ಅಂತವ್ರಿಗೂ ಕೂಡ ಹಿಡ್ಕೊಂಡು ಏನ್ ಮಾಡಿದಾರಂದ್ರೆ ಲೈಸೆನ್ಸ್ ಅನ್ನ ವಾಪಸ್ ಪಡ್ಕೊ ಅಂತ. ಫಾರ್ಮಾ ಕೌನ್ಸಿಲ್ ಅವ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ ನಾನು, ಅವಶ್ಯಕತೆ ಇಲ್ಲ ಇಂಥ ಫಾರ್ಮಸಿಸ್ಟ್ಗಳದ್ದು. ಅವನ್ಗೆ ಭಯ ಇಟ್ಟಿದ್ದಾರೆ ಜನಗಳು.
ಏನಕ್ರಿ? ಅವನೇನ್ ಫ್ರೀಯಾಗಿ ಕೆಲಸ ಮಾಡ್ತಾವನ? ದುಡ್ಡು ಕೊಡ್ತಾ ಇಲ್ವಾ ಇವರು? ಕೋಲಾರದಲ್ಲಿ ಗಮನಕ್ಕಿರ್ಲಿ ನಿಮ್ಗೆ, ಕೋಲಾರದಲ್ಲಿ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ 60ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳಲ್ಲಿ ಕ್ಯೂಪಿನೇ ಪ್ರೆಸೆನ್ಸ್ ಇರಲ್ಲ. ಅವ್ರು ಯಾವ್ದೋ ಮಾತ್ರೆ ಕೇಳಿದ್ರೆ, ವಾಂತಿದ್ ಮಾತ್ರೆ ಕೇಳಿದ್ರೆ ಜುಲಾಬ್ದು ಮಾತ್ರೆ ಕೊಡ್ತಾರ ಅವರು. ಇಂಥವ್ರನ್ನ ನೀವು ಸೀಸ್ ಮಾಡಕ್ ಆಗಿಲ್ಲ. ನಿಮ್ಗೆ ಯೋಗ್ಯತೆ ಇಲ್ಲ. 5,000 ರೂಪಾಯಿ ತಗೊಂಡು ಟೋಕನ್ ಹಾಕೊಂಡು ನಿಮ್ಮ ಮನೆಗಳು ನಡೆಸ್ಕೊಂಡಿರೋದು. ಇಂಥ ಒಬ್ಬ ಪ್ರಾಮಾಣಿಕವಾಗಿರುವಂತವ್ನಿಗೆ ನೀವು ಕೈ ತೋರಿಸ್ತೀರಾ, ಬೆರಳು ತೋರಿಸ್ತೀರಾ? ದೇವ್ರು ನಿಮ್ಗೆ ಯಾವತ್ತೂ ಒಳ್ಳೇದ್ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸಾವಿರಾರು ಬಡವರಿಗೆ ಬೆಂಬಲವಾಗಿ ನಿಂತಿರೋದು ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಕೋಲಾರದಲ್ಲಿ ಡಾಕ್ಟರ್ ಜಾಕೀರ್ ಅದು. ಯಾವನ ಬರ್ತಾನಂತೆ 3 ಲಕ್ಷ ರೂಪಾಯಿ ಕೊಡಿ ಅಂತಾನಂತೆ, ಆಮೇಲೆ ಬರ್ತಾನಂತೆ 5 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳ್ತಾನಂತೆ. ಈ ಕೋಲಾರ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೂ ಸಹ ಸಹಾಯ ಮಾಡಿದ್ದಾರೆ. ಜಾಕೀರ್ ಅವರೇ, ನೀವು ಹೋಗ್ರಿ ಮನೆಗೆ, ನಾವು ನೋಡ್ಕೋತೀನಿ. ಅವನು ಯಾವನೋ ಬಂದು ಕಂಪ್ಲೇಂಟ್ ಕೊಡೋದಂತೆ. ಮಕ್ಕಳಿಗೆಲ್ಲ ನಶೆಗಳಲ್ಲಿ ಇವನು ಇಂಜೆಕ್ಷನ್ಸ್ ಕೊಟ್ಟು ನಶೆ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಇದೇ ಅಲ್ವಾ ಇರೋದು. ಇನ್ನೊಂದು ವಿಷಯ ಗೊತ್ತಾ, ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಾ ಈ ವಿಷಯ? ಇಡೀ ಕರ್ನಾಟಕ ರಾಜ್ಯದಲ್ಲಿ ತಗೊಂತಾ ಇರುವಂತ ಯುವಕರು ಟೆಪ್ಪೆಂಡೆಡಲ್ ಅನ್ನೋ ಒಂದು ಮಾತ್ರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಖಲೀಲ್ ಲಾಯರ್ ಅವರ ಕೈಲಿ ಕೇಸ್ ಹಾಕಿ ಇಡೀ ಕರ್ನಾಟಕ ಮೆಡಿಕಲ್ಗಳಲ್ಲಿ ಸೀಸ್ ಮಾಡಿರೋದು ಡಾಕ್ಟರ್ ಜಾಕೀರ್ ರೀ. ಯಾವನು ADC DDC ಕಿತ್ತೋದವನ್ನೆಲ್ಲ ಮಾಡಿಸಿರೋದು. ಇದು ಅರ್ಥ ಮಾಡ್ಕೊಳ್ಳಿ. ನಿಮ್ ಮಕ್ಕಳ ಜೀವನವನ್ನು ಉಳಿಸಿರೋನು ಡಾಕ್ಟರ್ ಜಾಕೀರ್. ಇವನೇನು ಫೇಕ್ ಡಾಕ್ಟರ್ ಅಲ್ಲ, ಇನ್ನೊಂದು ಡಾಕ್ಟರ್ ಅಲ್ಲ, ಮತ್ತೊಂದು ಡಾಕ್ಟರ್ ಅಲ್ಲ. ಸೊಲ್ಯೂಷನ್ ತಗೊಂತಾರಲ್ಲ ಮಕ್ಕಳಿಗೆ, ಅದೇ ಅಲ್ಲ. ಮುರ್ಬಾಗಲ್ ಕೋಲಾರಲ್ಲಿ ಫಾರೂಕ್ ಇದ್ರು ಇನ್ಸ್ಪೆಕ್ಟರ್, ಅವ್ರಿಗೆ ಇಟ್ಕೊಂಡು ನಾನೆಲ್ಲ ಸೀಸ್ ಮಾಡಿಸಿದ್ದೀನಿ ನಾನೇ ಮಕ್ಳಿಗೆ ತರ ತಗೊಂಡು. ಯಾಕಂದ್ರೆ ಮಕ್ಕಳುಗಳ ಭವಿಷ್ಯಕ್ಕೋಸ್ಕರ ಟೆಪ್ಪೆಂಡೆಡಲ್ ಅನ್ನೋದು ಎಲ್ಲೂ ಕೂಡ ಕೊಡ್ತಾ ಇಲ್ಲ ಮಾತ್ರೆ. ಆದ್ರೆ ಮಾತ್ರೆಗಳು ಎಲ್ಲಿ ಸಿಗ್ತಾ ಇದೆ ಅಂದ್ರೆ ಈ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಗಳಿದ್ದಾರೆ ನೋಡಿ, ಅವರು ADCಗಳನ್ನ ಬುಕ್ ಮಾಡ್ಕೊಂಡು DDCಗಳನ್ನ ಬುಕ್ ಮಾಡ್ಕೊಂಡು ಇದ್ರಲ್ಲಿ ಆಟ ಆಡ್ತಾ ಇದ್ದಾರೆ. ಬಹಳಷ್ಟಿದೆ ಹೇಳೋದು, ಮಾತಾಡೋದಿದೆ. ನಾನು ಇಷ್ಟೇ ಅಲ್ಲ, ಪ್ರೆಸ್ ಮೀಟು ಕೂಡ ಕರೆದಿದ್ದೀನಿ. ನಾನು ಅದ್ರಲ್ಲಿ ಮಾತಾಡ್ತೀನಿ ಏನೇನ್ ಮಾತಾಡ್ಬೇಕು. ಆದ್ರೆ ಈ ಕೋಲಾರ ಜನಗಳ ಒಂದು ನಂಬಿಕೆ ಇಟ್ಟಿದ್ದೀರಾ ನೋಡಿ ನೀವೆಲ್ಲರೂ ಕೂಡ ಡಾಕ್ಟರ್ ಜಾಕೀರ್ ಅವರ ಮೇಲೆ. ಅದಕ್ಕೋಸ್ಕರ ಇವತ್ತು ಮಾತಾಡ್ಬೇಕಾಗಿರೋದು ಇದೇ ವಿಚಾರವಾಗಿ. ಮೆಡಿಕಲ್ ಸ್ಟೋರ್ಗಳ ನಾನು ಇಶ್ಯೂ ಅನ್ನು ತಗೊಂಡು ನಡೆದಾಗ ಇದರಲ್ಲಿ ಎಂತೆಂತ DCಗಳು ADCಗಳು ಕಮಿಷನರ್ ಗಂಟನು ಕೂಡ ಲಂಚ ತಗೊಂಡು ನನಗೆ ಒಳಗಡೆ ಹಾಕ್ಸಿದ್ರು. ಏನ್ ಒಳಗಡೆ ಹೋದ ತಕ್ಷಣ ಅವನೇನು ವಿಲನ್ ಆಗೋದ್ನ ಅಥವಾ ಪಾಪಿನ ಅವನು? ಈ ರಾಜ್ಯದ ಸಂವಿಧಾನ ಅಡಿಡಿ ಜುಡಿಷಿಯಲ್ ಕಸ್ಟಡಿಗೆ ಮರ್ಯಾದೆ ಕೊಡೋದು ನಮ್ ಕರ್ತವ್ಯ ರೀ. ಅವನ್ ಯಾವನೋ ಕಿತ್ತೋದು ಅವ್ನಿಗೆ ಹೆದರೋದಂತ ನಮ್ ಕರ್ತವ್ಯ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಮೇಲೆ FIR ಆಗಿದೆ ಅಂತ ಹೇಳಿದ್ಮೇಲೆ ನೀವು ಅದನ್ನ ಸಹಿಸಿಕೊಳ್ಳೋದು ನಿಮ್ಮ ಕರ್ತವ್ಯ. ಜುಡಿಷಿಯಲ್ ಕಸ್ಟಡಿಗೆ ಮರ್ಯಾದೆ ಕೊಡುವಂತ ಕರ್ತವ್ಯ. ಈಗ ತಗೊಂಡೋಗಿ ಸಬ್ಮಿಟ್ ಮಾಡಿದೀವಿ, ಲೋಕಾಯುಕ್ತದಲ್ಲ FIR ಆಗುತ್ತೆ, ಅದ ಮೇಲೆ ತನಿಖೆ ನಡೀತದೆ. ಎಲ್ಲ ಸಮಾಧಾನವಾಗಿ ಏನೇನ್ ಮಾಡ್ಬೇಕು. ಅಧಿಕಾರಿಗಳು ಗೌರ್ಮೆಂಟ್ ಕೆಲಸದಲ್ಲ ಇರೋರ್ಗೆ ಅವ್ರಿಗೆ ಎಷ್ಟು ಮೆರಿಬೇಕು ಅಂತ ಹೇಳಿದ್ರೆ, ನಾವು ಪೊಲಿಟಿಷಿಯನ್ಸ್ ಈ ರಾಜ್ಯದಲ್ಲಿ ಅದು ಬೆಂಗಳೂರಿಗೆ ಹೊಳೆ ನರಸೀಪುರದಿಂದ ರಾಜಕಾರಣ ಮಾಡ್ಬೇಕು ಅಂತಾನೆ ಬಂದಿದ್ದೀವಿ ನಾವು. ಇಲ್ಲಿ ಕಡ್ರೆಪುರಿ ಮಾಡಕ್ ಬಂದಿಲ್ಲ ನಾವಿಲ್ಲಿ. ಅರ್ಥ ಮಾಡ್ಕೊಳ್ಳಿ. ಯಾವ್ದು ಅಧಿಕಾರಿ ಬಂದು ಏನೋ ಹೇಳೋದು. ಈಗ ಒಬ್ಬ ಅಧಿಕಾರಿ ನೋಡಲ್ ಆಫೀಸರ್ ಏನ್ರಿ ಅವನ್ ಸ್ಟೇಟ್ಮೆಂಟ್ ಕೊಟ್ಟಿರೋದು? ಯಾರು ಅವನ್ಗೆ ಅಧಿಕಾರ ಕೊಟ್ಟಿರೋದು? ಸರ್ಕಾರ ಅಧಿಕಾರ ಕೊಟ್ಟಿರೋದು. ದಿನೇಶ್ ಗುಂಡೂರು ಹೋಗ್ಬಿಟ್ಟು ಇಡ್ಲಿ ತಟ್ಟೆಲಿ ಇಟ್ಟಿರೋ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ಕೊಂಡು ತಿರ್ತಾ ಇದ್ದಾರೆ. ಈ ಜನಗಳಿಗೆ ಸಂಬಂಧಪಟ್ಟ ಇರುವಂತ ಮೆಡಿಕಲ್ ಸ್ಟೋರ್ಗಳ ಮೇಲೆ ಗಮನ ಇಡಕ್ಕೆ ಬಂದಿಲ್ಲ ಅವ್ರಿಗೆ. ಹೆಲ್ತ್ ಮಿನಿಸ್ಟರ್ ನೀವು? ರಾಜ್ಯ ಸರ್ಕಾರ ಇದರಲ್ಲಿ 60% ಭಾಗಿಯಾಗಿದ್ಯಾ? ಈಗ ಬಿಜೆಪಿ ಸರ್ಕಾರ 40% ಇದ್ದಂಗೆ. ಯಾರು ಇದಕ್ಕೆ ಕೇಳೋರು? ನೀವು ಒಂದು ತಲೆನೋವು ಅಂತ ಹೇಳಿದ್ರು ಒಂದ್ ಮೆಡಿಕಲ್ ಶಾಪ್ಗೆ ಹೋಗ್ತೀರಾ, ಒಂದ್ ಡಾಕ್ಟರ್ ಹತ್ರ ಹೋಗ್ತೀರಾ, ಅವನೇ ಒರಿಜಿನಲ್ ಇಲ್ಲ ಅಂತ ಹೇಳಿದ್ರೆ ನೀವು ಅವನ ಮೇಲೆ ಕ್ರಮ. ಎಷ್ಟು ಡಾಕ್ಟರ್ ಅಕ್ರಮವಾಗಿ ಕೆಲಸ ನಡೆಸ್ತಾ ಇಲ್ಲ? ಫೇಕ್ ಡಾಕ್ಟರ್ಗಳು, ಕಾಂಪೌಂಡರ್ಗಳು, ನರ್ಸ್ಗಳು, ಫಾರ್ಮಸಿ ಮಾಡಿಲ್ಲ, ಅವ್ರು ಹೋಗ್ಬಿಟ್ಟು ಟ್ರೈನಿಂಗ್ ತಗೊಂಡು ಏನೋ ಮಾಡಿ ಆ ಡಾಕ್ಟರ್ ಹತ್ರ ಕೆಲಸ ಮಾಡ್ತಾ ಇದೀವಿ, ಅವ್ರ ಹತ್ರ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಕ್ಲಿನಿಕ್ ಓಪನ್ ಮಾಡ್ಕೊಂಡಿದ್ದಾರೆ. ಆ ಕ್ಲಿನಿಕ್ಗಳು DHOಗೆ THOಗೆ ಕಣ್ಣಿಗೆ ಕಾಣಿಸಿಲ್ವಾ? ಕಣ್ಣಿಗೆ ಮಣ್ಣು ಬಿದ್ದಿದ್ಯಾ ನಿಮ್ಗೆ? ಅದನ್ನ ಸೀಸ್ ಮಾಡಕ್ಕಾಗಿಲ್ವಾ? KPME ಇರೋರಂತ ಹೋಗ್ಬಿಟ್ಟು ಸೀಸ್ ಮಾಡಿದಿರಾ. ಆ ಇಂಜೆಕ್ಷನ್ ಪರ್ಟಿಕ್ಯುಲರ್ ಆಗಿ ಕೊಡೋಗಿಲ್ಲ ಅಂತ ಹೇಳ್ಬಿಟ್ಟು ಕಾನೂನು ಮಾಡಿಸ್ರಿ. ನೀವು ಆರ್ಡರ್ ಮಾಡಿಸಿ, ಅದು ಗೌರ್ಮೆಂಟ್ ಗೈಡ್ ಲೈನ್ ತಗೊಂಡ್ಬನ್ನಿ, ಜೀವಲ್ಲಿ ಆರ್ಡರ್ ಮಾಡಿಸಿ. ಅದನ್ನ ಬಂದ್ಬಿಟ್ಟು ನಾವು ಕೊಡಂಗಿಲ್ಲ, ಅದ್ ಕೊಡಂಗಿಲ್ಲ, ನಾವ್ ಹಿಂಗ್ ಕೊಡಂಗಿಲ್ಲ, ಹಂಗ್ ಕೊಡಂಗಿಲ್ಲ, ಇದೇ ಜೀವನ ಪೂರ್ತಿ ಮಾಡ್ಕೊಂಡು ಕೂತ್ಕೊಂತೀರಾ ನೀವು? ಹಿಂಗೆ ಆಗಿ ನಮ್ಮ ಡಾಕ್ಟರ್ ಜಾಕೀರ್ ಅವ್ರಿಗೆ ಅವಮಾನಕರ ಕೆಲಸವನ್ನು ಮಾಡಿದ್ದಾರೆ. ಇದು ಕೋಲಾರ ಜನತೆ ಯಾವುದೇ ಕಾರಣಕ್ಕೂ ಹೆದರುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನೀವೆಲ್ಲ ಮಾಧ್ಯಮದವ್ರು ಸಹ ಸಪೋರ್ಟ್ ಇದ್ದೀರಾ, ಸಾಥ್ ಕೊಡ್ತಾ ಇದ್ದೀರಾ. ಇದರಲ್ಲಿ ಬಹಳಷ್ಟು ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ADC ಅವರು ಮುಖ್ಯವಾಗಿ ಪಾತ್ರವನ್ನು ವಹಿಸಿದ್ದಾರೆ. ಇದಕ್ಕೆ ಆದಷ್ಟು ಬೇಗ ನಮ್ಮನ್ನ ರಿಲೀಫ್ ಕೊಡ್ತಾರೆ ಅಂತ ಹೇಳಿ ನಂಬಿದೀವಿ. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಕಾನೂನು ಅಡಿಯಲ್ಲಿ ಇಳಿದು ನೀವು ತಗೊಂಡು ನಮ್ಮ ಗೊತ್ತಿದೆ ಏನೇನ್ ಮಾಡ್ಬೇಕು ಅಂತ ನನಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಈ
ನಾವು ಕೂಡ ಲಾ ಓದಿದೀವಿ, ನಮ್ಗೆ ನಿಮ್ಮಂಗೆ ಅದಕ್ಕೆ ಹೆಂಗ್ ಮಾಡ್ಬೇಕು ಇದಕ್ಕೆ ಹೆಂಗ್ ಮಾಡ್ಬೇಕು ಪಂಚನಾಮ ಒಂದು ಮಾಡೋ ಅಧಿಕಾರ ಬಿಟ್ರೆ ಯಾವ ಅಧಿಕಾರನೂ ಕೊಟ್ಟಿಲ್ಲ ನಿಮ್ಗೆ. ಆಮೇಲೆ ಬಂದು DHO THO ಅವರು DC ಆಫೀಸ್ ಬಂದು ಮಾತಾಡಿ ಅಂತ ಹೇಳ್ತಾರಂತೆ. DCದು ಇದರಲ್ಲಿ ಏನ್ ಪಾತ್ರ ಇದೆ ನಾನ್ ನಿಮ್ಮಲ್ಲಿ ಕೇಳೋದು. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅವ್ರದ್ದು ಏನ್ ಪಾತ್ರ ಇದೆ ಮೆಡಿಕಲ್ ಅಲ್ಲಿ ಅಥವಾ ಹಾಸ್ಪಿಟಲ್ಗಳಲ್ಲಿ, ಏನು ನಿಮ್ಮ ಭಾಗ ಇದೆ ಇದರಲ್ಲಿ? ಈಗ ಪೊಲೀಸ್ನವ್ರದ್ದು NDPS ಬಂದ್ರೆ ಪೊಲೀಸ್ನವರು ಇನ್ವಾಲ್ವ್ ಆಗ್ತಾರೆ. ಸರಿಯಪ್ಪ, ನಾರ್ಕೋಟಿಕ್ ಡ್ರಗ್ಸ್ ಕೊಡ್ತಾ ಇದೆಯಾ ವಿಚಾರಿಸ್ತಾರೆ ಪೊಲೀಸ್ನವರು, ಅದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾದ ಕ್ರಮವನ್ನು ತಗೋತಾರೆ. ಪೊಲೀಸ್ನವ್ರ ಮೇಲೆ ಹೆಮ್ಮೆ ಪಡ್ಬೇಕು ನಾವು. ಎಂತ ಹುಡುಗರಿಗೆಲ್ಲ ಕರೆದು ಬಿಟ್ಟು ಕೂರಿಸಿ ರೌಡಿ ಶೀಟರ್ಗಳನ್ನ ಬುದ್ಧಿ ಹೇಳುವಂತ ಕೆಲಸ ಮಾಡ್ತಾರೆ ನಿಮ್ಮ ಕೋಲಾರ ಪೊಲೀಸ್ ಅವರು ಅಧಿಕಾರಿಗಳು. ಈ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಈ ಡ್ರಗ್ ಡಿಪಾರ್ಟ್ಮೆಂಟ್ ಅವರು, ಈ KPME ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸೇರ್ಕೊಂಡ್ಬಿಟ್ಟು ಇಲ್ದಿದ್ದೆಲ್ಲ ನಿಮ್ದೆಲ್ಲ ಬಯಲು ಮಾಡಿದ್ರೆ ಕೋಲಾರ ಜನತೆ ನಿಮಗೆ ಕಾಲಿಡಕ್ ಕೊಡಲ್ಲ. ಅರ್ಥ ಮಾಡ್ಕೊಳ್ಳಿ. ಒಂದು ಒಳ್ಳೆ ಡಾಕ್ಟರ್ ಮೇಲೆ ನೀವು ಇಂತಹ ಸ್ಟೆಪ್ ಅನ್ನು ತಗೊಂಡಿದ್ದೀರಾ, ಆದಷ್ಟು ಬೇಗ ರಿಲೀಫ್ ಕೊಡಬೇಕು. ಆಮೇಲೆ ಕೋಲಾರದಲ್ಲಿ ಎಷ್ಟು ಮೆಡಿಕಲ್ ಶಾಪ್ ಇದೆ ಇಷ್ಟಕ್ಕೂ ಕೂಡ ರಿಜಿಸ್ಟರ್ ಫಾರ್ಮಸಿಸ್ಟ್ ಅವೈಲಬಿಲಿಟಿ ಇದಾನೋ ಇಲ್ಲ ಅಂತ ಚೆಕ್ ಮಾಡಿ ಇವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು. ಆಮೇಲೆ ADC ಕೊಡುವಂತ ಹಪ್ತಗಳನ್ನು ನಿಲ್ಲಿಸಬೇಕು. ಅರ್ಥ ಮಾಡ್ಕೊಳ್ಳಿ. ಈ ಕೊಟ್ಟಿ ವಯಸ್ಸಾಗಿರೋರ್ಗೆಲ್ಲ ಸಾಯಿಸಿದಾರ್ರಿ. SLC ಹುಡುಗ ನಿಂತ್ಕೊಂಡು ಮಾತ್ರೆ ಕೊಡ್ತಾ ಇರ್ತಾನೆ, PUC ಹುಡುಗ ನಿಂತ್ಕೊಂಡು ಮಾತ್ರೆ ಕೊಡ್ತಾ ಇರ್ತಾನೆ. ಇದರಲ್ಲಿ BMS ಡಾಕ್ಟರ್ ಇರ್ತಾನ್ರಿ ಆ ಹುಡುಗ, ಅವ್ನು ನಿಂತ್ಕೊಂಡು ಮಾತ್ರೆ ಕೊಡ್ತಾ ಇರ್ತಾನೆ. ಅವ್ರ ತಂದೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇವನ್ ಪ್ರಾಕ್ಟೀಸ್ ಮಾಡೋಕ್ ಬಿಟ್ಟು ಡಾಕ್ಟರ್ ನಿಂತ್ಕೊಂಡು ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನಂದ್ರೆ ಅದು ಫಾರ್ಮಸಿ ತಪ್ಪಾಗಕ್ ಸಾಧ್ಯನಾ? ಇದಕ್ಕೇನ್ ಕ್ರಮ ತಗೋತಾರೆ? ನಾವು ಮಾನ್ಯ ಕಮಿಷನರ್ ಅವ್ರಿಗೂ ಕೂಡ ಇದನ್ನು ತಲುಪಿಸ್ತೀವಿ. ಇದು ರಾಜ್ಯದಲ್ಲಿ ಮಟ್ಟಕ್ಕೆ ತಲುಪುವಂತ ರೀತಿಯಲ್ಲಿ ಪ್ರೆಸ್ ಕ್ಲಬ್ ಅಲ್ಲೂ ಕೂಡ ಪ್ರೆಸ್ ಮೀಟು ಕೂಡ ಮಾಡ್ತೀವಿ. ಇದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳೋಕ್ಕಿಂತ ಮುಂಚೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವರ ಮೇಲೆ ಕ್ರಮ ತಗೊಳ್ಳಕ್ಕೆ ಯಾವುದೇ ರೀತಿಯ ತಪ್ಪಲ್ಲಿ ಸಿಗಾಕೊಂಡಿಲ್ಲ ಇವರು. ಇಲ್ಲಿ ಗಂಟ ಜನಗಳು ಇವ್ರು ಬೆಂಬಲವಾಗಿ ನಿಂತಿದ್ದಾರೆ. ನಾನಿವತ್ತು ಬೆಂಗಳೂರಿಂದ ಪ್ರಯಾಣ ಮಾಡಿ ಬಂದಿದ್ದೀನಿ ಅಂತ ಹೇಳಿದ್ರೆ ಕೇವಲ ಇವ್ರಿಗೋಸ್ಕರ. ನಮ್ಮ ಫ್ಯಾಮಿಲಿ ಡಾಕ್ಟರ್ CM ಇಬ್ರಾಹಿಂ ಅವರ ಫ್ಯಾಮಿಲಿ ಡಾಕ್ಟರ್ ಇವರು. ಅರ್ಥ ಮಾಡ್ಕೊಳ್ಳಿ. ಜನಗಳಿಗೆ ಸೇವೆಯನ್ನು ಮಾಡಿದ್ದಾರೆ ಇವರು. ಜನಗಳ 10 ರೂಪಾಯಿ ಕೆಲಸ ಮಾಡಿದಾರಪ್ಪ ಇವರು. 10 ರೂಪಾಯಿಗೆ ತಗೊಂಡು ಆಯ್ತಪ್ಪ ನಿನ್ಗೂ ಬೇಡ, ಜನಗಳ ಒಪಿನಿಯನ್ ತಗೊಳ್ಳಿ ನೀವು. ಸುಪ್ರೀಂ ಕೋರ್ಟ್ ಕೂಡ ಒಪಿನಿಯನ್ ತಗೊಳುತ್ತೆ ಜನಗಳದು. ಆತರ ನಿಮ್ಗೆ ದುಡ್ಡನ್ನು ದೋಚಿದಾರ ಇವರು, ಹೊಡೆದಿದಾರ ಯಾರಿಗಾದ್ರು? ಇವರು ಕೇವಲ ಅದು ಒಂದು ಪತ್ರಕರ್ತನೂ ಅಲ್ಲ. ನಿಮ್ಮಂಗೆ ಕೂಡ ಯಾರು ಕೆಲಸ ಮಾಡಿಲ್ಲ ಅವನು. ನೀವೆಲ್ಲ ಬಂದು ಇವತ್ತೆಷ್ಟು ಪ್ರಾಮಾಣಿಕವಾಗಿದ್ದೀರ ಪತ್ರಕರ್ತ. ಒಬ್ಬ ಫೇಕ್ ಪತ್ರಕರ್ತ ಅವನು. ಅವನಿಗೆ ಯಾವುದೇ ರೀತಿಯ ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿಯಿಂದ ಅಪ್ರೂವ್ಡ್ ಇಲ್ಲ. ಈಗ ನಿಮ್ಗೆಲ್ಲ ಗೊತ್ತಿದೆ 40-90 ಲಕ್ಷ ವಿಡಿಯೋಗಳನ್ನು ಯೂಟ್ಯೂಬ್ ಡಿಲೀಟ್ ಮಾಡಿದೆ. ಏನಕ್ಕಂದ್ರೆ ಫೇಕ್ ಪತ್ರಕರ್ತರದು. ಆದ್ರೆ ನೀವುಗಳು ಹಂಗಲ್ಲ. ಯಾವುದೇ ಪತ್ರಕರ್ತ ಜೀವನದಲ್ಲಿ ನಾನು 8 ವರ್ಷ ಪ್ರಾಮಾಣಿಕವಾಗಿ ಮೈಕ್ ಹಿಡಿದು ಕೆಲಸ ಮಾಡಿದ್ದೀನಿ. ಜನಶ್ರೀಲಿ ಕೆಲಸ ಮಾಡಿದ್ದೀನಿ, ಸುವರ್ಣ ನ್ಯೂಸ್ ಅಲ್ಲಿ ಕೆಲಸ ಇದು ಸಮಯ ನ್ಯೂಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಇವತ್ತು ಪೊಲಿಟಿಷಿಯನ್ ಆಗಕ್ಕೆ ನನ್ನ ಪತ್ರಕರ್ತನ ದಾರಿಯೇ ನನಗೆ ಕಾರಣ. ಇವತ್ತು ಇಂತಹ ಡಾಕ್ಟರ್ ಮೇಲೆ ಈ ತರ ಕೆಲಸ ಆಗಿದೆ. ದಯವಿಟ್ಟು ಇದಕ್ಕೆಲ್ಲ ನೀವು ತಲೆ ಕೊಡಬೇಡಿ. ನಮ್ಮ ಡಾಕ್ಟರ್ ಜಾಕೀರ್ ಅವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಜನ ಮತ್ತೆ ಪತ್ರಕರ್ತರು ನಿಮ್ಮ ಸಾಥನ್ನು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಯಾವ ಅಧಿಕಾರಿಗಳಿಗೆ ಹೆದರೋ ಅವಶ್ಯಕತೆನೂ ಇಲ್ಲ. ಹೋಗಿ ಟೇಬಲ್ ತಟ್ಟುಬಿಟ್ಟು ನಿಮ್ಮ ಕೆಲಸ ಮಾಡಿಸ್ಕೊಂಡು ಬರ್ಬೇಕು. ಮತ್ತೆ ಈ ಕ್ಲಿನಿಕ್ ಅನ್ನು ಇಡೀ ಜನಗಳ ಜೊತೆ ಸೇರ್ಬಿಟ್ಟು ದಿನೇಶ್ ಗುಂಡೂರಾವ್ ಬಂದು ಓಪನ್ ಮಾಡ್ಕೊಡ್ಬೇಕು. ಆ ಮಟ್ಟಕ್ಕೆ ನಾವು ತರಲಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು CM ಶಾಬಾಸ್ ಖಾನ್ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜನಗಳ ಜೊತೆಗೆ ನನ್ನ ಬೆಂಬಲನೂ ಕೂಡ ಸದಾ ಇದೆ, ನಮ್ಮ ಪಕ್ಷದ ಬೆಂಬಲ ಇದೆ, ಆಮೇಲೆ ನಮ್ಮ ರಿಜಿಸ್ಟರ್ ಫಾರ್ಮಸಿಸ್ಟ್ಗಳ ಎಲ್ಲರ ಸಾಥ್ ಇದೆ ಇವ್ರಿಗೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಪತ್ರಕರ್ತರ ಹೆಸರೇನು ಮತ್ತೆ 5 ಲಕ್ಷ 2 ಲಕ್ಷ 3 ಲಕ್ಷ ಯಾಕೆ ಕೇಳ್ದ ಅವನು? ಸರ್ ನೋಡಿ, ನೀವು ಪತ್ರಕರ್ತನಾಗಿ ರೈಟ್ ಪ್ರಶ್ನೆ ಮಾಡಿದ್ದೀರಾ. ಇದಕ್ಕೆ ಉತ್ತರ ಕೊಡಕ್ಕೆ ನಾನು ನಿಮ್ಮ ಹೆಸರು ತಗೊಂಡು ಅವಮಾನ ಮಾಡೋಕ್ಕಿಂತ ಬದಲು ನನಗೆ ಒಂದು ಕಾನೂನು ಅಡಿ ಇದೆ, ಅದ್ರಲ್ಲಿ ಹೋಗಿ ನಾನು ಕೇಸ್ ಫೈಲ್ ಮಾಡ್ತಾ ಇದೀವಲ್ಲ. ಯಾಕಂದ್ರೆ ಈಗ ನಾವು 2-3 ಡೇಸ್ ಅಲ್ಲಿ ಅವನ ಮೇಲೆ ಫುಲ್ ರಿಪೋರ್ಟೇ ತಯಾರು ಮಾಡಿ ಕಂಪ್ಲೇಂಟ್ ಮಾಡಿ ಅವನ ಮೇಲೆ ಅರೆಸ್ಟ್ ಮಾಡಿಸ್ತೀವಿ. ಯಾಕಂದ್ರೆ ಬಿಡುವಂತ ಕೆಲಸ ಅಲ್ಲ ಇದು. ಅವನ ಹೆಸರು ಹೇಳಿದ್ರು ಕೂಡ ಅವನ್ಗೆ ನಾಳೆ ದಿವಸ ನಮ್ಮ ಮೇಲೆ ಮಾನಹಾನಿ ಆಗ್ಬೋದು. ಯಾಕಂತ ಹೇಳಿ ಸುಳ್ಳು ಮಾಹಿತಿ ಕೊಡೋದು ಬೇಡ. ಜನಗಳಿಗೆ ಏನ್ ರೈಟ್ ಮಾಹಿತಿ ಇದೆ. ಈಗ ನೋಡಿ, ನೀವು ಪ್ರಶ್ನೆ ಮಾಡೋದು ನಿಮ್ಮ ಕರ್ತವ್ಯ. ಬಹಳ ಒಳ್ಳೆ ಪ್ರಶ್ನೆ ಮಾಡಿದ್ರಿ. ಇದೇ ಪ್ರಶ್ನೆ ಜನಗಳು ಅವನಿಗೆ ಮಾಡಬೇಕಾಗಿತ್ತು. ಇವತ್ತು ನೋಡಿ, ಅವನು ಎಲ್ಲಾ ಕಡೆ ಹೋಗಿ ಬಯಲು ಮಾಡ್ತೀವಿ. ಅಂತ ಪತ್ರಕರ್ತನ ಇಡೀ ಕೋಲಾರದಿಂದಾನೇ ಕ್ಲೀನ್ ಮಾಡಿ ಕಳಿಸ್ತೀವಿ. DC ಇದಾರಲ್ಲ, ಇದಕ್ಕೆ ಕ್ರಮ ತಗೋಬೇಕಾಗಿರೋದು.
ನಮ್ಮ DC ಏನಿದಾರೋ DC ಸಾಹೇಬರು ಇದಕ್ಕೆ ಕ್ರಮ ತಗೋಬೇಕಾಗಿದೆ. ಅದನ್ನು ಕೊಡ್ಸೋಣ. ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿಗೂ ಕೂಡ ಒಂದು ಪತ್ರವನ್ನು ಬರೆದು ಪ್ರೆಸ್ ಕ್ಲಬ್ ಅಲ್ಲೂ ಕೂಡ ಪತ್ರವನ್ನು ಕೊಟ್ಟು ಇವ್ರ ಮುಖಾಂತರ ನಾನು ಇವ್ರಿಗೂ ಕೂಡ ಒಂದೆರಡು ಮಾತಾಡಿ ಜನಗಳಿಗೆ ಒಂದು ಬೆಂಬಲವನ್ನು ತುಂಬಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದು ಜಗಳ ಆಗಿದೆ ಮಕ್ಕಳಲ್ಲಿ ಮುತವಲ್ಲಿ ಏನೋ ಎದಾಗಿದೆ ಅಂತ. ಮುತವಲ್ಲಿದು ಬೇಳೆಕಾಳು ಏನಿದೆ ಅಂತ ಜನಗಳಿಗೆ ಗೊತ್ತಿದೆ. ಮುತ್ಲವಲ್ಲಿದು ಸದರ್ಗಳದು ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಫಸ್ಟೇ ವಕ್ಫ್ ಬೋರ್ಡ್ ಮಿನಿಸ್ಟ್ರಿ BZ ಜಮೀರ್ ಅಹಮದ್ ಖಾನ್ ಅವ್ರ ಜೊತೆ ಬಹಳ ಇದ್ದೀನಿ ನಾನು, ನೋಡಿದೀವಿ ಇಂಥವೆಲ್ಲ. ಯಾಕಂದ್ರೆ ಮುತವಲ್ಲಿಗಳು ಏನ್ ಕೆಲಸ, ಮದುವೆಯಲ್ಲಿ ಬಂದ್ರೆ ಒಳ್ಳೆ ಹೆಣ್ಣು ನೀವು ಒಂದು ಗಂಡ ಹೆಣ್ಣು ಕರ್ಕೊಂಡೋದ್ರೆ ಸೇರ್ಸ್ ಕಳಿಸಿ ಅಂತ ಹೇಳಿದ್ರೆ 15,000 ರೂಪಾಯಿ ಸೆಟಲ್ಮೆಂಟ್ ಮಾಡಿ ತಲಾಕ್ ಮಾಡಿ ಕಳಿಸ್ತಾರ ಅವ್ರು. ಇಂಥ ಮನೆ ಹಾಳು ಕೆಲಸ ಮಾಡೋದು ಎಲ್ಲ ಮುತವಲ್ಲಿಗಳಲ್ಲ. ಕೆಲವ್ರು ಇದ್ದಾರೆ, ಕೆಲವ್ರು ಸದರ್ಗಳಿದ್ದಾರೆ. ಇಂಥವ್ರಿಗೆಲ್ಲ ತಕ್ಕ ಪಾಠ ಕಲ್ಸಕ್ಕಂತ ನಾವ್ ಏನ್ ಮಾಡ್ಬೇಕಂತ ಮಾಡ್ತೀವಿ. ಆದ್ರೆ ನಾವ್ ಹೇಳೋದೇನಂದ್ರೆ ಇಂಥ ಪೋಲಿ ಪೊರ್ಕಿ ಟಪೋರಿಗಳಿಗೆ ಹೆದರೋ ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರ ಅಡಿಯಲ್ಲಿ ಇವ್ರಿಗೇನ್ ಗನ್ಮ್ಯಾನ್ ಬೇಕಂದ್ರೂ ಕಮಿಷನರ್ ಕೈಲಿ ಹೇಳಿ ಕೊಡಿಸ್ಬೋದು. ಒಬ್ಬ ಡಾಕ್ಟರ್ ರೀ ವೈದ್ಯೋ ನಾರಾಯಣ ನಮಃ ಅಂತ ಹೇಳ್ತಾರೆ. ಒಬ್ಬ ಡಾಕ್ಟರ್ ಜೀವ ಉಳಿಸೋದು ಇಡೀ ರಾಜ್ಯದ ಕರ್ತವ್ಯ. ಇದು ಅದೇ ಕರ್ತವ್ಯವನ್ನು ನೀವು ನಿಭಾಯಿಸಿದ್ರ ಅವನ ಬಗ್ಗೆ ಸೂಕ್ತವಾದ ಕ್ರಮ ತಗೊಳ್ಳೋಣ. ಯಾವುದೇ ಕಾರಣಕ್ಕೆ ಬಿಟ್ಕೊಡೋ ಅಂತ ಕೆಲಸ ಇಲ್ಲ. ಆಮೇಲೆ ನಾವು ಕಾಲಿಟ್ಟ ಮೇಲೆ ಇಂಥವ್ರಿಗೆಲ್ಲ ಎಷ್ಟೋ ಜನಕ್ಕೆ ಸೈಡ್ ಆಗ್ತೀವಿ. ಕಮಿಷನರ್ಗಳಿಗೆ ಬಿಡಲ್ಲ ಅಂತ ಹೇಳಿದ್ಮೇಲೆ ನಾನು ಮುತವಿಯಲ್ಲೇನೋ ಸದರೋ ಬಂದು ನಮ್ಮ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ನಾವು ಲಾ ಓದಿರೋರು, ನಮಗ್ ಸೂಕ್ತವಾದ ಯಾವ ರೀತಿ ಕಾನೂನು ಕ್ರಮವನ್ನು ತಗೋಬೇಕು ನಾವು ತಗೋತೀವಿ. ಆಮೇಲೆ ಒಂದು ಮೆಸೇಜ್ ಅನ್ನು ಕೊಡಕ್ಕೆ ಇಷ್ಟಪಡ್ತೀನಿ ರಾಜ್ಯದ ಮುಖ್ಯಮಂತ್ರಿಗೆ ಹಾಗೆ ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್ ಅವ್ರಿಗೆ. 15 ರಾಜ್ಯಗಳಲ್ಲಿ BMS, BUMS, BHMS ಇಂಥ ಡಾಕ್ಟರ್ಗಳಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಅಲೋಪತಿ ಮೆಡಿಸಿನ್ಸ್ ಪ್ರತಿಯೊಂದಕ್ಕೂ ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೀವು ಕೂಡ ಈ ನಮ್ಮ ರಾಜ್ಯದಲ್ಲಿ ಎಲ್ಲಾ BMS ಡಾಕ್ಟರ್ಗಳನ್ನ ತಕೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ದೊಡ್ಡ ಪ್ರೊಟೆಸ್ಟ್ ಮುಖಾಂತರ ನಿಮ್ಗೊಂದು ತಕ್ಕ ಪಾಠ ಉತ್ತರವನ್ನು ಕೊಡಕ್ಕೆ ಹೊರಟಿದ್ದೀವಿ. ಯಾಕಂದ್ರೆ ನೀವು ಕೂಡ 15 ರಾಜ್ಯ ಮಾಡಿರುವಂತ ಕೆಲಸ. ಈಗ ಯಾವುದೇ ರೀತಿ ಒಂದು ನೀವು ಯಾವುದೇ ಒಂದು ಆಕ್ಟ್ ತಗೊಳ್ಳಿ, ಅಲಹಾಬಾದ್ ಕೋರ್ಟ್ ಅಂದ್ರೆ ರೆಫರೆನ್ಸ್ ಕೊಡ್ತಾರೆ, ದಿಲ್ಲಿ ಹೈಕೋರ್ಟ್ ರೆಫರೆನ್ಸ್ ಕೊಡ್ತಾರೆ, ಕರ್ನಾಟಕ ಹೈಕೋರ್ಟ್ ಯಾಕೆ ರೆಫರೆನ್ಸ್ ಕೊಡಲ್ಲ? ಆ ರೀತಿ ಆಗ್ಬಾರ್ದು. BMS ಡಾಕ್ಟರ್ಗೆ ಲೀಗಲ್ ಆಗಿ ಪ್ರೊಸೀಜರ್ ಮಾಡೋದಿಕ್ಕೆ ಪ್ರಾಕ್ಟೀಸ್ ಮಾಡೋದಿಕ್ಕೆ ಅನುಮತಿ ಕೊಡಬೇಕು. ಈ ಅನುಮತಿಗೋಸ್ಕರ ಮುಂದಿನ ದಿನಗಳಲ್ಲಿ ಸೂಕ್ತವಾದ ಕ್ರಮವನ್ನು ತಗೋಬೇಕು ಇಲ್ಲ ಅಂತ ಹೇಳಿ ಅವರು ಡಿಸೈಡ್ ಮಾಡೋಕ್ಕಿಂತ ಮುಂಚೆ ದಿನೇಶ್ ಗುಂಡೂರಾವ್ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ. 15 ರಾಜ್ಯ ಇದಕ್ಕೆ ಅನುಮತಿ ಕೊಟ್ಟಿದೆ. ನೀವು ಕೂಡ ಇದಕ್ಕೆ ಅನುಮತಿ ಕೊಟ್ರೆ ಸಾವಿರಾರು ಜನಗಳ ಜೀವವನ್ನು ಉಳಿಸಬಹುದು. ಅಲೋಪತಿ ಪ್ರಾಕ್ಟೀಸ್ ಮಾಡುವಂತ ಒಂದು ಕೆಲಸ ಆಗುತ್ತೆ. ಇವ್ರು ಸಾವಿರಾರು ಜನಕ್ಕೆ ಒಂದು ದಾರಿ ದೀಪ ಆಗುತ್ತೆ. ವೈದ್ಯೋ ನಾರಾಯಣ ಅಂತ ಹೇಳಿರುವಂತ ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಹೊರಡಿಸಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ.